ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಸಿಎಂ ಜೋಸೆಫ್ ವಿಜಯ್ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. 717 ಮದ್ಯದಂಗಡಿಗಳನ್ನ ಬಂದ್ ಮಾಡುವಂತೆ ಆದೇಶ ನೀಡಿದ್ದಾರೆ. ಶಾಲೆ ದೇವಸ್ಥಾನಗಳ ಬಳಿ ಇನ್ನು ಮದ್ಯದ ನಶೆ ಇರೋದಿಲ್ಲ. ಸಿಎಂ ವಿಜಯ್ರಿಂದ 717 ಟಾಸ್ಮಾಕ್ ಮಳಿಗೆಗಳಿಗೆ ಬೀಗ. ಮುಂದಿನ 2 ವಾರಗಳಲ್ಲಿ 717 ವೈನ್ ಶಾಪ್ಗಳು ಬಂದಾಗತ್ತೆ. ತಮಿಳುನಾಡು ಮುಖ್ಯಮಂತ್ರಿಯ ಪವರ್ಫುಲ್ ಆದೇಶ ಇದು. ತಮಿಳುನಾಡು ರಾಜಕೀಯದಲ್ಲಿ ಇದೀಗ ವಿಜಯ್ ಅವರ ಅಬ್ಬರ ಜೋರಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ ಬೆನ್ನಲ್ಲೇ ಜೋಸೆಫ್ ವಿಜಯ್ ಅವರು ರಾಜ್ಯದ ಜನತೆಗೆ ಏನು ಭರವಸೆಯನ್ನ ನೀಡಿದ್ರು ಅದಕ್ಕೆ ತಕ್ಕಂತೆ ಈಗ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ತಮಿಳುನಾಡಿನಾದ್ಯಂತ ಇರುವಂತಹ ಬರೋಬ್ಬರಿ 717 ಸರ್ಕಾರಿ ಮದ್ಯದ ಮಳಿಗೆಗಳಿಗೆ ಬೇಗ ಬೀಳಲಿದೆ. ದೇವಸ್ಥಾನ, ಚರ್ಚ್, ಮಸೀದಿಗಳಂತಹ ಧಾರ್ಮಿಕ ಕೇಂದ್ರಗಳು ಎಲ್ಲಿ ಇವೆ, ಜೊತೆಗೆ ಶಾಲಾ ಕಾಲೇಜುಗಳಾಗಿರಬಹುದು, ಹಾಗೆ ಜನನಿಬಿಡ ಬಸ್ ನಿಲ್ದಾಣಗಳ 500 ಮೀಟರ್ ಸುತ್ತಳತೆಯಲ್ಲಿರುವಂತಹ ಈ ರೀತಿ ಟಾಸ್ಮಾಕ್ ಅಂಗಡಿಗಳನ್ನ ಬಂದ್ ಮಾಡೋದಕ್ಕೆ ಸಿಎಂ ವಿಜಯ್ ಆದೇಶವನ್ನ ಹೊರಡಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಮುಂದಿನ 15 ದಿನಗಳ ಒಳಗೆ ಅಂದ್ರೆ 2 ವಾರದಲ್ಲಿ ಆ ಎಲ್ಲ ಶಾಪ್ಸ್ಗಳು ಕೂಡ ತೆರವುಗೊಳಿಸಬೇಕಾಗುತ್ತೆ ಅನ್ನುವಂತ ಗಡುವು ನೀಡಲಾಗಿದೆ. ಸರ್ಕಾರದ ಈ ದಿಟ್ಟ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಏನು ವಿಜಯ್ ಭರವಸೆಯನ್ನ ಕೊಟ್ಟಿದ್ರು ಆ ಒಂದು ಭರವಸೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಸದ್ಯ ಇದೀಗ ವಿಜಯ್ ಮುಂದಾಗಿದ್ದಾರೆ.